ಮತ್ತು ಅನ್ನದಾನ ಅನ್ನೋದು ಏನೈತಲ್ಲ ಅದು ಎಲ್ಲದಕ್ಕಿಂತ ಜಗತ್ತಿನಾಗ ದೊಡ್ಡದು. ಅನ್ನದಾನಕ್ಕಿಂತ ಇನ್ನ ದಾನಗಳಿಲ್ಲ. ಅನ್ನವೇ ಬ್ರಹ್ಮ ಅಂತ ಹೇಳ್ತಾರೆ. ಆದಿಗುರು ಶಂಕರಾಚಾರ್ಯರು ಅನ್ನ ಬ್ರಹ್ಮದ ಬಗ್ಗೆನ ಹೇಳ್ತಾರೆ. ಪ್ರಾಣ ಅನ್ನೋದು ಅನ್ನದಿಂದನೇ ಬರುವಂಥದ್ದಲ್ಲ. ಪ್ರಾಣ ಎಲ್ಲಿ ಮಠ ಇರ್ತದ ಅಲ್ಲಿ ಮಠ ಅನ್ನ ಬೇಕಾದ. ಹೀಗಾಗಿ ಅನ್ನದಾನ ಮಾಡೋದಂದ್ರೆ ಪುಣ್ಯದ ಗಂಟು ಹೊತ್ಕೊಂಡು ಹೊಂಟಂಗಂತ ಗುರುಗಳು ಹೇಳ್ತಿದ್ರು. ಹೀಗಾಗಿ ನೀವು ಮಠಮಾನ್ಯಗಳಲ್ಲಿ ಮಂದಿರಗಳಲ್ಲಿನ ಹೋಗಿ ಕೊಡಬೇಕಂತೇನಿಲ್ಲ. ಹೊಟ್ಟೆ ತುಂಬಿದವ್ರಿಗೆ ಮೊದಲು ಕೊಡಬೇಡ. ಹೊಟ್ಟೆ ತುಂಬ್ಯಾಗ ಹುಗ್ಗಿನೂ ಮುಳ್ಮುಳ್ಳು ಅಂತ ಹೇಳಿ ಅಂತಾರ ಜನ. ಅದಕ್ಕೆ ಯಾರು ಹಸದಾರಲ್ಲ ಅವ್ರಿಗೆ ಹೋಗಿ ಕೊಡುವಂಥ ಕೆಲಸ ಆಗ್ಬೇಕು. ಹೆಂಗೆ ಸಾಧ್ಯ ಆಗ್ತದೆ? ಪಟ್ಟಣದಾಗಿದ್ದವರು ನೀವು ಒಂದು 5-6 ಕಿಲೋ ಅಕ್ಕಿದ ಪಲಾವ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಹೆಂಗಾದರೂ ಗಾಡಿ ಇದ್ದೇ ಇರ್ತಾವೆ. ಒಂದಿಷ್ಟು ನೀರಿನ ಬಾಟ್ಲಿ ತಗೊಂಡು ಒಂದು ವಾರಕ್ಕೊಂದು 25 ಮಂದಿಗೆ ಹೋಗಿ ಅದನ್ನು ಮುಟ್ಟಿಸಿ ಸುಮ್ಮನೆ ಎದ್ದು ಹೋಗ್ಬೇಕು ಅಲ್ಲಿಂದ. ಅದು ಎಷ್ಟು ಖುಷಿ ಕೊಡ್ತದಂತಂದ್ರೆ ಅವು ಕೊಟ್ಟ ಮೇಲೆ ಅವ್ರು ಮಣ್ಣು ನೋಡ್ಬೇಡ್ರಿ, ಅಲ್ಲಿ ನಿಂತು ನಿಲ್ಬೇಡ್ರಿ. ಅತ್ಯಂತ ಖುಷಿಯಿಂದ ಅದನ್ನು ಕೆಲಸ ಮಾಡೋದು. ಅನ್ನದಾನದಂದ್ರೆ ಅಷ್ಟು ಪುಣ್ಯದ ಕೆಲಸ ಅದು. ಮತ್ತು ಇನ್ನು ಸಪ್ತಾಹ ನಡೀತಿರ್ತಾವ ಮಠ ಮಂದಿರಗಳಲ್ಲಿ. ಸಪ್ತಾಹ ನಡೆದಾಗ ಎಲ್ಲರೂ, ಇಡೀ ಊರವ್ರು ಎಲ್ಲರೂ ಬಂದಲ್ಲಿ ಪ್ರಸಾದ ಮಾಡ್ತಿರ್ತಾರೆ. ಆ ಸಂದರ್ಭದೊಳಗೆ ನೀವು ಹೋಗಿ ಅಲ್ಲಿ ಸೇವಾ ಮಾಡೋದು ಬಹಳ ಮುಖ್ಯ ಇರ್ತದೆ. ಅಲ್ಲೇ ಅನ್ನದಾನಕ್ಕಿಂತ ಸೇವಾದ ಬಹಳ ಮುಖ್ಯ ಇರ್ತದೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು, ಎಲಿ ಹಾಕಿ ಎಲಿ ತೆಗಿ ಮಠನೂ ನಿಂದದ ಸೇವಾ. ನಮ್ಮ ಕಡೆಯಿಂದ ಎಲಿ ಹಾಕಿಸ್ತಿದ್ರು, ಅವು ಮುತ್ತಲು ಎಲಿ ಬರ್ತಿದ್ವು. ಎಲಿ ಹಾಕಿಸಿದ ಮೇಲೆ ಮುಂದೆ ಎಲ್ಲಾರು ಪ್ರಸಾದ ಮಾಡಿ ಹಂಗ ಎದ್ದು ಹೋಗ್ಬೇಕು. ಅವ್ರು ಎದ್ದು ಹೋದ್ಮೇಲೆ ನಮ್ಮ ಕಡೆಯಿಂದ ಏನ್ ಮಾಡ್ತಿದ್ರು, ಆ ಎಲಿ ತೆಗಿ ನೀನು. ನಮ್ಮೊಳಗಿದ್ದಂತ ಅಹಂ ಸೊಕ್ಕ ಏನಿರ್ತದಲ್ಲ, ನಾನು ನಮ್ಮ ದೊಡ್ಡ ಶ್ರೀಮಂತ, ನಾನು ಹೆಂಗೆ ತೆಗಿಲಿದನ ಅಂತ ನಮ್ಮ ಮನಸ್ಸಿನಾಗ ಯಾವಾಗಾದ್ರೂ ಬಂದ್ರು ಅಲ್ಲಿ ಅದನ್ನ ಮುರಿದೋಗದು ಬಿಡ್ತಿದ್ರು. ಮುಳ್ಳನ್ನ ಹೆಂಗ ಬೇರೆ ಸಮೇತ ಕಿತ್ತೊಗಿಬೇಕಲ್ಲ, ಹಂಗೆ ನಮ್ಮ ಮನಸ್ಸಿನಾಗ ಮೂಡಿರ್ತಕ್ಕಂಥ ಅಹಂಕಾರ, ದಂಭ ಏನೈತಲ್ಲ, ಇದನ್ನ ತೆಗೆದೋಗಿಬೇಕು. ಇನ್ನು ತೆಗೆದು ಒಗಿಲ್ದ ಭಕ್ತಿ ಅನ್ನೋದು ಬರಕ್ ಸಾಧ್ಯನೇ ಇಲ್ಲ. ಅದು ಎಂದೂ ಸಾಧ್ಯ ಆಗ್ತಿದ್ದಿಲ್ಲ. ಈ ಸಂಪ್ರದಾಯ ಕಟ್ಟದವ್ರು ಯಾರಂದ್ರ ಬಾಬುಸಾಹೇಬ್ ಮಹಾರಾಜರಂತ ಬ್ರಾಹ್ಮಣರು. 5,000 ಎಕರೆ ಭೂಮಿ ಇದ್ವು. 2 ಎಕರೆದಾಗ ಬರೀ ವಾಡೆ ಇತ್ತವ್ರು. 2 ಎಕರೆ ಬರೀ ವಾಡೆ ಇತ್ತು. ಅವ್ರ ಗುರುಗಳು ಗುರುಲಿಂಗ ಜಂಗಮ್ ಮಹಾರಾಜರಂತ ಹೇಳಿ 36 ವರ್ಷಗಳ ಕಾಲ ಕುರಿ ಕಾಯ್ಕೋಂತ ಧ್ಯಾನ ಮಾಡಿದ್ರು. ಕುರಿ ಕಾಯ್ಕೋತ ಧ್ಯಾನ ಮಾಡೋರು. ಅವ್ರ ಕಡೆಯಿಂದ ಇವರು ಉಪದೇಶ ತಗೊಂಡ್ಮೇಲೆ ಗುರುದಕ್ಷಿಣೆ ಏನೋ ಕೊಡ್ಬೇಕು ಇವ್ರಿಗೆ ಗುರುಗಳಿಗೆ ಅಂತ ನಾವು ವಿಚಾರ ಮಾಡ್ಯಾರ. ದೊಡ್ಡ ಶ್ರೀಮಂತರು, ವತಂದಾರಿಕಿತ್ತು, ಏನ್ರು ಕೊಡ್ಬೇಕಂತ ವಿಚಾರ ಮಾಡಿ ಅವ್ರ ಮುಂದೆ ಹೋಗಿ ಕುಂತು ಗುಟ್ಲೆ ಅಂದ್ರಂತ, ಏನೋ ನಾ ಕೊಟ್ಟಿದ್ದ ನನ್ ಕೊಡೋದಿನ ನೀನು ಗುರುದಕ್ಷಿಣೆ ಅಂತಂದ್ರು. ನಾ ಕೊಟ್ಟಿದ್ದ ನನ್ ಕೊಡವನ, ನಿಮ್ದು ಏನೇನೈತಿ ಎಲ್ಲಾನು ಕೂಡ ದಾನ ಮಾಡಿ ಬಾ, ಅದು ನನ್ ವರದಕ್ಷಿಣೆ ಅಂತ. ಏನು ಗುರುದಕ್ಷಿಣೆ ಅಂತ ಹೇಳಿ ಮನೆಗೆ ಬಂದ, ಹೆಂಡತಿ ಹತ್ರ ಕುಂತ. ಗುರುಗಳು ಗುರುದಕ್ಷಿಣೆ ಏನ್ ಹೇಳಿದ್ರಂದ್ರ, ನಿಮ್ದು ಏನೇನೈತಿ ಎಲ್ಲ ದಾನ ಮಾಡಿ ಬಾ ಅಂದಾರ. ಹೆಂಗ್ ಮಾಡ್ಲಿ? ಬಹಳ ಚಲೋ ಆತಲ್ರಿ ಅಂದಂತ ಅವ್ರ ಹೆಂಡತಿ. ಏನ್ರಿ ಈಗ ಈಗಿನ ಹೆಣ್ಮಕ್ಳಿಗೆ ಯಾರಿಗ್ಯಾರು ಹೇಳಿದ್ರೆ ಮುಗ್ದ ಹೋದ್ ಕತಿ, ನೀವು ಅಕ್ಕಿದ್ರು ಹೋಗ್ಬಿಡು ಅಂತ ಹೇಳಿ ಅವ್ರು ಏನಂದ್ರಂದ್ರ ಬಹಳ ಚಲೋ ಆತ. ಅವ್ರ ಹೆಂಡತಿ ಇಷ್ಟು ಒಳ್ಳೆಯವ್ರಿದ್ರು, ನೀವ್ ಹೆಂಗ್ ಹೇಳ್ತೇನೆ? ಅಲ್ಲ, ಎಲ್ಲಾ ಭೂಮಿ ಕೊಟ್ಟ ಮೇಲೆ ನಮ್ಗೇನ್ ಉಳಿತೈತೆ ಅಂದ್ರ ಮಹಾರಾಜ್. ಅವ್ರ ಹೆಸರು ವೆಂಕಟೇಶ್ ಖಂಡೇರಾವ್ ದೇಶಪಾಂಡೆ ಅಂತೇಳಿ. ನಮಗೇನು ಉಳಿತೈತಿ? ನಮಗ್ ಗುರು ಅಷ್ಟ ಉಳಿತ ಅನ್ನೋದು ಸಾಕು, ಉಳ್ಕಿದ್ದೆಲ್ಲ ಹೋದ್ರು ಹೋಗ್ಲಿ ಅಂತಂದ್ರೆ. ಎಂತ ಪುಣ್ಯದ ಹೆಣ್ಮಗಳು ಇರ್ಬೇಕಾಕಿ. ಗುರು ಉಳಿದ್ರೆ ಸಾಕು, ಉಳ್ಕಿದ್ ತಗೊಂಡು ಏನ್ ಮಾಡೋದೈತೆ ಅಂದ್ಲ. ಅಲ್ಲ, ನಾಳೆ ಮಕ್ಕಳು ಮರಿ ಅವ್ರು ಚಲೋ ಸಂಸ್ಕಾರ ಕೊಡೋನು, ಬದುಕ್ತಿದ್ರು ಬದುಕಿ, ಹೋಗ್ತಿದ್ರು ಹೋಗ್ಲಿ ಅಂತಂದ್ರು. ಸಂಸ್ಕಾರ ಒಂದು ಕೊಟ್ರೆ ಅವು ತಾವ ಬದುಕ್ತಾವ. ಸಂಸ್ಕಾರ ಕೊಡಲ್ಲ ನೀವು ಆಸ್ತಿ ಮಾಡಿಟ್ರೆ ಯಾವಾಗ ಆಸ್ತಿ ಕಳೆದಿಡ್ತಾವ ಹೇಳಕ ಬರಂಗಿಲ್ಲ. ಅದಕ್ಕೆ ಕೊಡಬೇಕಾಗಿದ್ದು ಒಳ್ಳೆ ಸಂಸ್ಕಾರ ವಿನ ಚಲೋತ್ತಂಗ ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಅಂತ ಅವ್ರು ಆ ಕಾಲಕ್ಕೆ ಹೇಳಿದ್. ನಾನು 1886-90 ಸುಮಾರಿ ಅವ್ರು ಹೇಳಿದ ಕಾಲ. ಇಷ್ಟು ಹೇಳಿದ ಮೇಲೆ ಒಂದು ಮಹಾರಾಜರು ಧ್ಯಾನಕ್ಕೆ ಕುಂತರಂತ. ಧ್ಯಾನಕ್ಕೆ ಕುಂತ ತಕ್ಷಣ ಎದುರಿಗೆ ಬಂದ್ ನಿಂತರಂತ ಗುರುಗಳು. ಏನ್ಪಾ ಮತ್ತೆ ಯಾವಾಗ ದಾನ ಮಾಡವಂತದ?
ಇದು ಇನ್ ಬುಡಾಂಗ್ ಕಾಣಂಗಿಲ್ಲ ನೀವು ಅಂತ ತಿಳ್ಕೊಂಡು ಒಂದು ವಾರ ಅಡ್ಡಾಡಿದಂತ 71 ಹಳ್ಳಿಗೆ ಅಡ್ಡಾಡ್ಬೇಕು. 71 ಹಳ್ಳಿಯಾಗ 5,000 ಎಕರೆ ಭೂಮಿ ಅವರು 71 ಹಳ್ಳಿ ಅಡ್ಡಾಡಿ ಅವ್ರದ ಕುದುರೆ ಇತ್ತೀವಿ. ಈ ಬಿಳೆ ಕುದುರೆ ಏನಿತ್ತಲ್ಲ ಅಬ್ಲಕ್ ಇಂಥ ಕುದುರೆ ಇತ್ತು ಅವ್ರದ್ದು. ಈ ಕುದುರೆ ಮ್ಯಾಗ ಹತ್ತಿದ್ರು, ಹೋಗಿ ಯಾವ ಊರಾಗ ಜಮೀನ್ ಅದಾವು ಅವ್ನ ತಗೊಂಡ್ ಕಾಗದ ತಗೊಂಡ್ ಹೋಗುದು. ಆ ರೈತರು ಯಾರು ಉಳುಮೆ ಮಾಡ್ತಿದ್ರು ಕರಿತಿದ್ರು, ಒಂದ್ ಕಟ್ಟಿ ಮ್ಯಾಗ ಕುತ್ಕೊಂಡು ಎಲ್ಲರಿಗೂ ಇವು ಇನ್ ಮ್ಯಾಗ ನಿಮ್ಮೋ ಇವು ಜಮೀನ್ ಅಂತ ಹೇಳಿ ಬರ್ದ್ಕೊಟ್ಟು. ಉಳುವವನೇ ಭೂ ಒಡೆಯ ಬಂದಿದ್ಯಾವಾಗ, ಇವ್ರು ಮಾಡಿದ್ಯಾವಾಗ? ಇವ್ರು ಮಾಡಿ 50-60 ವರ್ಷದ ನಂತರ ಈ ದೇಶದೊಳಗೆ ಕಾನೂನು ಬಂತು. ಕಾನೂನು ಬರೋಕ್ಕಿಂತ ಮೊದಲು ಅವ್ರ ಗುರುಗಳು ಅವ್ರಿಗೆ ಸೂಚನೆ ಕೊಟ್ಟಿದ್ರು, 1 ಎಕರೆ ಜಮೀನು ಕೂಡ ಇಟ್ಕೊಳ್ಳಂಗ 5,000 ಎಕರೆ ಭೂಮಿಯನ್ನು ದಾನ ಮಾಡ್ತಾನೆ. ದಾನ ಮಾಡಿ ಕುಂಡಿರ್ತಾನೆ. ಕುಂತ ತಕ್ಷಣ ಗುರುಗಳು ಎದುರಿಗೆ ಬಂದು ಕುಂಡಿರ್ತಾರ. ಆತ್ಪ ನಾ ಇನ್ನು ಹೊಕ್ಕೇನಿ, ನಂದೇನೈತಿ ನಿನಗೆ ಕೊಟ್ಟು ಹೊಕ್ಕೇನಿ ಅಂದ್ರ. ಅವ್ರು ಯಾವಾಗ್ಲೂ ಒಂದು ಕಂಬಳಿ ಹೊತ್ಕೊಂಡು ಕುಂಡಿರ್ತಿದ್ರು. ಇದ್ರಾಗ 2ನೇದ ಫೋಟೋ ಐತಿ ನೋಡ್ರಿ, ಗುರುಲಿಂಗ ಜಂಗಮ್ ಮಹಾರಾಜರಂತ ಕಂಬಳಿ ಹೊತ್ಕೊಂಡು ಕುಂಡಿರ್ತಿದ್ರು. ಆ ಕಂಬಳಿನ ಅದ್ರ ಮಗ್ಲಕ್ಕಿದ್ದವ್ರೆ ಬಾಬು ಸಾಹೇಬ್ ಮಹಾರಾಜ್. ಆ ಕಂಬಳಿನ ಅವ್ರ ಮ್ಯಾಗ ಬಚ್ಚಿ, ಇನ್ನು ಮೇಲೆ ನಂದೇನೈತಿ ಅದು ನಿನಗೆ ಸಂಬಂಧಪಟ್ಟಿದ್ದು, ನಿಂದೇನೈತಿ ಅದು ಜಗತ್ತಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು. 24 ತಾಸ್ನ್ಯಾಗ ಸಮಾಧಿ ಹತ್ತಂತ. ನಾವು 40 ನಿಮಿಷ ಅಷ್ಟ ಕುಂಡಿಸ್ತೇವೆ ನಿಮ್ಮ ಧ್ಯಾನಕ್ಕೆ. ಅವ್ರು ಕುಂತವ್ರು 24 ತಾಸಿಗೆ ಎಳ್ಳೇ ಇಲ್ಲ. ಅದ ಸ್ಥಿತಿ ಒಳಗೆ ಉಳಿದ ಮೇಲೆ ಮುಂದೆ ಅವ್ರಿಗೆ ಕುಂಡ್ರುವಾಗ ಒಂದು ನಮೂನೆ ಇದ್ರಂತ, ಏಳುವಾಗ ಒಂದು ನಮೂನೆ ಆಗಿತ್ತು. ಅಲ್ಲಿಂದ ಪೂರ್ತಿ ಪರಮಾರ್ಥವನ್ನೇ ಹಿಡ್ಕೊಂಡ್ರು. ದಾಸಬೋಧ ಅಂತ ಹೇಳಿ ಒಂದು ಗ್ರಂಥ, ಅದನ್ನು ಸಮರ್ಥ ರಾಮದಾಸ್ ಮಹಾರಾಜರು ರಚನೆ ಮಾಡಿದ್ರು. ಈ ರಾಮದಾಸ್ ಮಹಾರಾಜರು ಯಾರಂದ್ರ ಶಿವಾಜಿ ಮಹಾರಾಜರ ಗುರುಗಳು ಏನ್ರಿ. ವರದಳ್ಳಿ ಶ್ರೀಗಳು ಬರ್ತಾರಲ್ಲ, ವರದಳ್ಳಿ ಶ್ರೀಗಳು ಅವರಿಗೂ ಗುರುಗಳು. ಈ ವರದಳ್ಳಿ ಶ್ರೀಗಳು ಅಲ್ಲಿ ಸಜ್ಜನಗಡಕ್ಕೆ ಹೋಗಿ 2 ವರ್ಷಗಳ ಕಾಲ ಗೋಸೇವಾ ಮಾಡಕ್ ಉಳಿದ್ರು. ಇವ್ರನ್ನ ಯಾರು ಗುರುತು ಹಿಡಿದಿಲ್ಲ. ಅಲ್ಲಿ ಗೋಸೇವಾ ಮಾಡಕ್ ಉಳಿದ್ರು. ಈ 2 ವರ್ಷದ ಅವಧಿಯೊಳಗೆ ಅವ್ರು ಬೇಡ್ಕೊಂಡಿದ್ರಂತ, ಸಮಾಧಿಯಿಂದ ಬಂದು ಹೊರಗೆ ಬಂದು ನನಗೆ ನಾಮ ಕೊಟ್ಟೆ ಅಂದ್ರೆ ನಾ ಉಪದೇಶ ತಗೊಂತಾನೆ ಅಂದ್ರು. ಅವರಿಗೆ 300 ವರ್ಷಗಳ ಕಾಲ ವ್ಯತ್ಯಾಸ. ರಾಮದಾಸರ ದೇಹ ಬಿಟ್ಟ ಮೇಲೆ 300 ವರ್ಷದ ನಂತರ ಇವ್ರು ಹೋಗ್ಯಾರ ಶ್ರೀಧರ ಸ್ವಾಮಿಗಳು. 300 ವರ್ಷದ ನಂತರ ಸಮಾಧಿಯಿಂದ ಹೊರಗೆ ಎದ್ದು ಬಂದು ಇವರಿಗೆ ನಾಮೋಪದೇಶ ಕೊಟ್ಟರು ವರದಳ್ಳಿ ಶ್ರೀಗಳಿಗೆ, ಶ್ರೀಧರ ಸ್ವಾಮಿಗಳಿಗೆ. ಆ ಪರಂಪರೆ ಹಿಂಗ ದಕ್ಷಿಣಕ್ಕೆ ಹರ್ಕೊಂತ ಬಂತು. ಕೊಲ್ಲಾಪುರದ ಕನೇರಿ ಮಠ, ಇವತ್ತಿನ ಕಾಡಸಿದ್ದರ ಮಠ ಅಂತ ಏನು ಕರಿತೀವಿ, ಆ ಮಠದ ಮೂಲ ಗುರುಗಳು ಈ ಸಂಪ್ರದಾಯದ ಮೂಲ ಗುರುಗಳು. ಇದು ನಾಥ ಸಂಪ್ರದಾಯ. ನಾಥ ಸಂಪ್ರದಾಯ ಅಂತಂದ್ರೆ ಇದ್ರ ಮೂಲ ಕೇಂದ್ರ ಉತ್ತರ ಭಾರತದೊಳಗೆ ಗೋರಖ್ಪುರದೊಳಗೆ ಗೋರಖ್ನಾಥ್ ಅಂತ ಆಗಿ ಹೋದ್ರು. ನವನಾಥರ್ ಅಂತ ಬರ್ತಾರೆ. ನವನಾಥರೊಳಗೆ 2ನೇದವರು. 1ನೇದವರು ಮಚ್ಚೇಂದ್ರನಾಥ್, ಅವ್ರ ಶಿಷ್ಯರು ಗೋರಖ್ನಾಥ್, ಚಮಸ್ನಾಥ್, ರೇವಣನಾಥ್, ಹಿಂಗ ನವನಾಥರ ಪರಂಪರೆ ಬರ್ತದೆ. ಈ ಗೋರಖ್ನಾಥ ದಕ್ಷಿಣಕ್ಕೆ ಬಂದಾಗ ಕನೇರಿ ಮಠದಾಗ ಉಳ್ಕೋತಾನೆ, ಕಾಡಸಿದ್ದರ ಮಠದಾಗ ಉಳ್ಕೊಂಡ ಮೇಲೆ ಅಲ್ಲೇ ನಾಥ ಪಂಥದ ಉಚ್ಛ್ರಾಯ ಸ್ಥಿತಿಗೆ ಹೋಗ್ತದೆ. ರೇವಣಸಿದ್ದರು ಅಂತ ರಂಭಾಪುರಿ ಪೀಠದ ಜಗದ್ಗುರು ರೇವಣಸಿದ್ದರು. ಈ ರೇವಣಸಿದ್ಧರಿಗೆ ಆ ಗೋರಖ್ನಾಥನಿಗೆ ಸಂವಾದ ಆಗ್ತದೆ. ಗೋರಖ್ನಾಥ ಶರೀರದ ಮೇಲೆ ಕೇಂದ್ರೀಕರಿಸ್ತಾನ, ರೇವಣಸಿದ್ಧರು ಅವ್ರ ಆತ್ಮದ ಮೇಲೆ ಕೇಂದ್ರೀಕರಿಸ್ತಾರೆ. ಹಿಂಗಾಗಿ ಶರೀರ ಯಾವಾಗಲೂ ಬಿದ್ದು ಹೋಗತ್ತೆ, ಆತ್ಮ ಬಿದ್ದು ಹೋಗುದಿಲ್ಲ ಅಂತ ರೇವಣಸಿದ್ಧರ ಆ ಸಂವಾದದೊಳಗೆ ಗೆಲುವಾಕತ್ತೆ. ಗೆಲುವಾದ ಮೇಲೆ ರೇವಣಸಿದ್ಧರ ಕಡೆಯಿಂದ ಗೋರಖ್ನಾಥ ಉಪದೇಶ ತಗೊಂಡು ಹಂಗಂದ್ರೆ ನಾ ಇಲ್ಲಿ ನಿಲ್ಲಕ್ ಯೋಗ್ಯ ಆಗೋದಿಲ್ಲ ಅಂತಂದಾಗ, ನಿನಗೆ ಆತ್ಮದ ಬಗ್ಗೆ ತಿಳ್ಕೊಬೇಕು, ಇನ್ನೂ ಹೆಚ್ಚಿನ ತಿಳ್ಕೊಬೇಕಂದ್ರೆ ನೀನ್ ಎಲ್ಲಿ ಹೋಗ್ಬೇಕು, ಶ್ರೀಶೈಲದ ಕದಳಿ ಬನಕ್ಕೆ ಹೋಗ್ಬೇಕು. ಅಲ್ಲಿ ಅಲ್ಲಮ ಪ್ರಭುಗಳದಾರ, ಅಕ್ಕ ಮಹಾದೇವಿ ಅದಾಳ, ಅವ್ರ ಕಡೆ ನೀ ತಿಳ್ಕೊಬೇಕಂತ ಹೇಳಿ ರೇವಣಸಿದ್ಧರು ಈ ಗೋರಖ್ನಾಥನ್ ಕಳಿಸಿಕೊಡ್ತಾರೆ. ಶ್ರೀಶೈಲದ ಕದಳಿ ಬನದೊಳಗೆ ಅಲ್ಲಮ ಪ್ರಭುವಿನ ಜೊತೆ ದೊಡ್ಡ ಸಂವಾದ ನಡೀತದೆ. ಬಹುತೇಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು 60ರಿಂದ 65 ಗ್ರಂಥಗಳಲ್ಲಿ ಇದು ಉಲ್ಲೇಖ ಬರ್ತದೆ. ಹಳೆ ಪುರಾಣಗಳಲ್ಲಿ ಯಾರಿಗೆ, ಗೋರಖ್ನಾಥರಿಗೆ ಮತ್ತು ರೇವಣಸಿದ್ಧರಿಗೆ ಆಗಿರ್ತಕ್ಕಂಥ ಸಂವಾದ. ಕೊನೆಗೆ ಆತ್ಮವನ್ನ ಒಪ್ಕೊಳ್ತಾನೆ. ಒಪ್ಕೊಂಡು ಮರಾಠಿ ಒಳಗೆ ಹೇಳ್ತಾನೆ, ನೀ ಆತ್ಮ ಆಹೇ.
ನಾನು ಆತ್ಮದೇನೆ ಅನ್ನೋದು ನನ್ನ ಗಮನಕ್ಕೆ ಬಂತೀಗ. ನೀವು ಜೀವಂತದಿರಿ ಅನ್ನೋದು ಯಾವಾಗ ನಿಮ್ಮ ಗಮನಕ್ಕೆ ಬರ್ತದಂತಂದ್ರೆ, ನೀವು ಜೀವಂತದಿರಿ ಅನ್ನೋದು ಯಾವಾಗ ನಿಮ್ಮ ಗಮನಕ್ಕೆ ಬರ್ತದಂತಂದ್ರೆ, ನೀವು ಇನ್ನೊಬ್ಬರು ಜೀವ ಕಾಪಾಡಿದಾಗ ಮಾತ್ರ ನೀವು ಜೀವಂತದಿರಿ ಅಂತ ಗೊತ್ತಾಗ. ಇನ್ನೊಬ್ರು ಜೀವ ಕಾಪಾಡಬೇಕು ನಾವು, ಅವಾಗ ಮಾತ್ರ ನಾನು ಜೀವಂತದೇನಲ್ಲ ಅಂತ ಅನಿಸ್ತದೆ. ಆ ಸಂವಾದದೊಳಗೆ ಬರ್ತದೆ. ಈ ಕಾಡ್ಸಿದ್ದರು ಗುರುಲಿಂಗ ಜಂಗಮ ಮಹಾರಾಜರಿಗೆ ಉಪದೇಶ ಕೊಡ್ತಾರೆ. ಎರಡನೇದವರದಾಗಲಿ ನಿಂಬರಿಗೆ ಅನ್ನೋ ಊರು ಕರ್ನಾಟಕದ ಕೊನೆ ಹಳ್ಳಿ, ಅಲ್ಲಿಂದ ಮಹಾರಾಷ್ಟ್ರ ಚಲೋ ಆಗತ್ತೆ. ಕರ್ನಾಟಕದ ಕೊನೆ ಹಳ್ಳಿ ನಿಂಬರಿಗೆ, ಅದನ್ನು ಇವತ್ತು ದೇವರ ನಿಂಬರಿಗೆ ಅಂತ ಕರೀತಾರೆ. ಅಲ್ಲಿದ್ದಂತ ನಾಗಪ್ಪ ಅಂತ ಅವ್ರ ಹೆಸರು. ಏನ್ರಿ ನಾಗಪ್ಪ ನೇಕಾರ್, ಇಲ್ಲಿ ನಮ್ಮ ನಾಗಪ್ಪ ಅವ್ರ ಮನೆ ಅಡ್ರೆಸ್ಸು ನೇಕಾರ್ ಏನ್ರಿ. ಅವರು ನೂಲಿಗೆ ಬಣ್ಣ ಹಾಕೋ ಕೆಲಸ ಮಾಡ್ತಿದ್ರು. ಅವ್ರು ಮಾಡಿರ್ತಕ್ಕಂಥ ತಪಸ್ಸಿಗೆ ಕಾಡ್ ಸಿದ್ದೇಶ್ವರ ಅವರನ್ನ ಗುರುಲಿಂಗ ಜಂಗಮ ಮಹಾರಾಜರು ಅಂತ ಕರೀತಾರೆ. ಮಹಾರಾಜಕ್ಕೆ ಅನ್ನೋ ಪದವಿ ಎಲ್ಲಿಂದ ಬಂದತ್ತಂದ್ರೆ ಶಿವಾಜಿ ಮಹಾರಾಜರಿಂದ. ಶಿವಾಜಿ ಮಹಾರಾಜರ ಗುರುಗಳು ರಾಮದಾಸ್ ಮಹಾರಾಜರು. ಹೀಗಾಗಿ ಶಿವಾಜಿ ತನ್ನ ಇಡೀ ಸಾಮ್ರಾಜ್ಯವನ್ನೆಲ್ಲ ರಾಮದಾಸರಿಗೆ ಕಾಣಿಕೆ ಹಾಕ್ಬಿಡ್ತಾನೆ. ಅವ್ರು ತಮ್ಮ ಜೋಳಿಗಳು ತಗೋತಾರೆ. ನನ್ನ ಪ್ರತಿನಿಧಿಯಾಗಿ ಇನ್ಮ್ಯಾಗ ಆಳು ಅಂತ ಹೇಳಿ ತಿಳ್ಕೊಂಡು ಅವಂಗ ಹೇಳಿದ ಮೇಲೆ ತಮ್ಮ ಕೈಪಾ ತೆಗೆದು ಶಿವಾಜಿ ಕೊಟ್ಟು ಇನ್ಮ್ಯಾಗ ಭಗವಾ ಧ್ವಜ ಆಗ್ತದ ಅಂತ ಹೇಳಿ ಕೇಸರಿ ಧ್ವಜ ಹಾರಿದ್ದು. ಅದು ಶಿವಾಜಿ ಮಹಾರಾಜರ ಕಾಲಕ್ಕೆ ರಾಮದಾಸ್ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೈಪಾ. ಅಲ್ಲಿಂದ ಮಹಾರಾಜಕಿ ಪದವಿ ನಮ್ಮ ಗುರುಗಳಿಗೆ ಎಲ್ಲರಿಗೂ ಬರ್ತದೆ. ಅವ್ರನ್ನ ಮಹಾರಾಜರನ್ನು ಕರೆದ್ರು. ಈ 5,000 ಎಕರೆ ಭೂಮಿ ದಾನ ಮಾಡಿರ್ತಕ್ಕಂಥ ಬಾವು ಸಾಹೇಬ್ ಮಹಾರಾಜರನ್ನು ವೆಂಕಟೇಶನ್ ಇದ್ದ ಹೋಗಿ ಬಾವು ಅಂತ ಕರೀತಾರೆ. ಮಹಾರಾಷ್ಟ್ರದಾಗ ಬಾವು ಅಂದ್ರೆ ಅಣ್ಣ ಅಂತ ಅರ್ಥ. ಅಣ್ಣ, ಅವರು ಎಲ್ಲರಿಗೂ ಅಣ್ಣಾರ ಅಂತ ಕರಿತಿದ್ರಲ್ಲ, ಹಂಗ ಅಣ್ಣ ಅಂತ ಕರಿತಿದ್ರು. ಅವ್ರನ್ನ ಬಾವು ಸಾಹೇಬ್ ಅಂತ ಕರಿತಿದ್ರು. ಯಾಕಂದ್ರೆ ದೇಶಪಾಂಡೆ ಮಂತರಂದ್ರೆ ದೊಡ್ಡ ಒತ್ತೊಂದಾರಿಕೆ, 71 ಹಳ್ಳಿ ಅವ್ರಿಗೆ ಇದ್ದಂಥದ್ದು. ಹೀಗಾಗಿ ಸಾಹೇಬ್ ಅಂತ ಕರಿತಿದ್ರು. ಅವರು ಬಾವು ಸಾಹೇಬ್ ಮಹಾರಾಜರಾದ್ರು. ಅವ್ರ ಶಿಷ್ಯರು ಗಿರಿಮಲ್ಲೇಶ್ವರ ಮಹಾರಾಜರು, 4ನೇದವ್ರು ಏನ್ ಬರ್ತಾರಲ್ಲ, ಅವ್ರು ಜಮಖಂಡಿ ಅವರು, ಗಾಣಿಗೇರವರು. ಎಷ್ಟು ಶ್ರೀಮಂತ ಇದ್ನಂದ್ರವ, ಅವನ ಅಂಗಿ ಇಂಗ್ಲೆಂಡ್ಗೆ ಹೋಗಿ ಇಸ್ತ್ರಿ ಆಗಿ ಬರ್ತಿದ್ರು ಆಗಿನ ಕಾಲಕ್ಕೆ. ಹಡಗಟ್ಲೆ ಹತ್ತಿ ವ್ಯಾಪಾರ ಮಾಡೋರು, ಸ್ವಲ್ಪ ಇಸ್ತ್ರಿ ಆಗಿದ್ದ ಅರಿವಿ ಒಂದೀಟ ಮುದುಡಿತ್ತಂದ್ರೆ ಒಗದು ಬಿಡೋರು, ಬೇರೆ ತಗೊಂಬಾರ. ಅಷ್ಟು ಶ್ರೀಮಂತ. ಆ ಕಾಲಕ್ಕೆ ಜಮಖಂಡಿ ಭಾಗದಾಗ ಒಂದು ಗಾದಿ ಮಾತು ಬಂತು, 700 ಕ್ವಾಣನ್ ಸೊಕ್ಕು ಒಬ್ಬ ಗಾಣಿಗನ್ ಸೊಕ್ಕು ಸಮ ಅಂತ ತಿಳ್ಕೊಂಡು. ಆ ಪರಿ ಅವ್ರ ದರ್ಪದು, ಆ ಪರಿ ಶ್ರೀಮಂತಿಕೆ, ಆ ಪರಿ ದರ್ಪ ಇರ್ತಿದ್ರು. ಅಷ್ಟಿದ್ದಂತ ಮನುಷ್ಯ ಬಾವು ಸಾಹೇಬ್ ಮಹಾರಾಜ್ ಜಮಖಂಡಿಗೆ ಹೋಗ್ತಿದ್ರು. ಅಲ್ಲೇ ಕಟ್ಟಿಗೆ ಬಸಪ್ಪ ಅನ್ನೋರ್ ಮನೆಗೆ ಹೋಗಿ ಕೂಡ್ತಿದ್ರು. ಸಾಮಾನ್ಯ ಭಕ್ತವ, ಅವನ ಮನೆಗೆ ಹೋಗಿ ಕೂಡ್ತಿದ್ರು. ಇವರು ಗಿರ್ಮಲಪ್ಪ ಮೈತ್ರಿ ಅನ್ನೋರು, ಶಿವಪ್ಪ ಮುರುಗೋಡ್ ಅನ್ನೋರು ಇಬ್ರು ಗೆಳೆಯರು. ಆ ಶಿವಪ್ಪ ಮುರುಗೋಡ್ ಅನ್ನವ ಈ ಸುದ್ದಿಯ ಈ ಗಿರ್ಮಲಪ್ಪ ಅವ್ರಿಗೆ ತಲುಪಿಸಿದ. ಹಿಂಗ ನಮ್ಮೂರಿಗೆ ಯಾವನೊಬ್ಬ ಗುರು ಬಂದಾನಂತ, ಚಲೋ ಮಾತಾಡ್ತಾನಂತ, ಚಲೋ ಹೇಳ್ತಾನಂತ, ಮತ್ತ ಅವನ ಕಡೆ ಉಪದೇಶ ತಗೊಳ್ಳೋದು ನಡೆಯಲ್ಲ. ಕರೆ ಗುರುಗಳು ಸಿಗೋದ ಬಹಳ ಕಡಿಮೆ ಐತಿ, ಏನೋ ಸಿಕ್ಕ ನಾವು ಹೋಗೋದು ನಡೆಯಂತ. ನೋಡಪ್ಪ, ನಾ ಬರ್ತೇನೆ, ನನಗೆ ಉಪದೇಶ ಕೊಡ್ಬೇಕಂದ್ರೆ ಅವನೊಳಗೆ ಎಂತ ಶಕ್ತಿ ಇರ್ಬೇಕಂದ್ರೆ, ಇದೇ ತಾನೇ ತಾಯಿ ಗರ್ಭದಾಗ ಮೂಡು ಪಿಂಡಕ್ಕೆ ಮೋಕ್ಷ ಕೊಡೋ ಶಕ್ತಿ ಇತ್ತಂದ್ರೆ ಬರ್ತೇನೆ, ಎಲ್ಲಿಗಿಲ್ಲ ಕಂಡೀಷನ್ ಆಗ್ತಾರೆ. ಆತ ಕೇಳ್ಯಾರ ಕೇಳು ನಡೆಯಲ್ಲ, ಅವ್ರ ಕಡೆ ಆ ಶಕ್ತಿ ಇತ್ತಂತ ತಗೊಳ್ಳೋಣ ಅಂತ ಹೇಳಿ ತಿಳ್ಕೊಂಡು ಇಬ್ರು ಬಂದ್ರು. ಇವ್ರು ಬಂದ್ ಕುಂಡ್ರಕ್ಕ ಬಾವು ಸಾಹೇಬ್ ಮಹಾರಾಜರಂದ್ರಂತ, ಏನ್ ಅನ್ಕೊಂಡಿ ಅಲ್ಪ, ಅದು ತಾಯಿ ಗರ್ಭದಾಗ ಮೂಡು ಪಿಂಡಕ್ಕೆ ಮೋಕ್ಷ ಕೊಡುವಂತ ಶಕ್ತಿ ಈ ನಾಮ್ ಕೈ ಕುಂಡ್ರು ಬಾ ಮಗನ ಅಂದ್ರ. ಅವ್ರಲ್ಲಿ ಮಾತಾಡಿದ್ದು ಹೋದ ತಕ್ಷಣ ನೀ ಮಾತು ಹೇಳಿದ್ರಂತ. ಖರೆ ಗುರು ಅದಾನಂತ ನಾಮ್ ತಗೊಂಡ್ರು. ನಾಮ್ ತಗೊಂಡು 3 ರಾತ್ರಿ 3 ಹಗಲಿ ಎಳ್ಳೇ ಇಲ್ಲ. ಉಪದೇಶ ತಗೊಂಡ್ರು. ನಾ ಈಗ ಉಪದೇಶ ಕೊಟ್ಟೆ ನಿಮಗೆ, ಓಂ ನಮ ಶಿವ ಅನ್ನೋದು ಉಪದೇಶ ಕೊಟ್ಟು ಉಪದೇಶ ಅದು. ಇಷ್ಟು ತಗೊಂಡು ಅವ್ರೆಲ್ಲಿ ಹೋದ್ರಂದ್ರೆ ಜಮಖಂಡಿ ನಂದಿಕೇಶ್ವರ ದೇವಸ್ಥಾನ ಅಂತ ಐತಿ, ಬಹಳ ಪುರಾತನ ದೇವಸ್ಥಾನ. ಆ ನಂದಿಕೇಶ್ವರ ದೇವಸ್ಥಾನದ ಗೋಪುರದಾಗ ಒಂದು ಮಾಡ ಐತಿ. ಆ ಮಾಡ್ನ್ಯಾಗ ಹೋಗಿ ಕುಂತರು. 3 ರಾತ್ರಿ 3 ಹಗಲಿ ಎದ್ದೇ ಇಲ್ಲ. ಹೆಂಗ್ ಹೋಗಿ ಕುಂತವ್ರು ಅಲ್ಲೇ ಕುಂತ್ ಬಿಟ್ಟಾರ. ಇವ್ರು ಉಳಿದವ್ರೆಲ್ಲ ಎಲ್ಲಿ ಹೋಗ್ಯಾನ ಗಿರ್ಮಲಪ್ಪ, ಎಲ್ಲಿ ಹೋಗ್ಯಾನ ಅಂತ ಇಡೀ ಊರ ಹುಡುಕಿದ್ರು, ಸಿಕ್ಕಿಲ್ಲ. ಏನಪ್ಪ ಅವ್ನ ಶತ್ರುಗಳು ಭಾಳ, ಎಲ್ಲಿ ಮರ್ಡರ್ ಆಗಿರ್ತೇನು, ಜಮಖಂಡಿ ಭಾಗದಾಗ ಅವೆಲ್ಲ ನಡೀತೈತಿ, ಎಲ್ಲ ಕಡೆ ಹಾಕಿ ನೋಡಿದ್ರಂತ, ಎಲ್ಲೂ ಸಿಗ್ಲಿಲ್ಲ.
ಕೊನೆಗೆ ಈ ಶಿವಪ್ಪ ಮುರುಗೋಡ ನಾವು ಏನು ನಾಮ ಕೊಡ್ಸಕ್ ಕರ್ಕೊಂಡು ಹೋಗಿದ್ದ ಅವನ ಹುಡುಕಿದ್ನ ಇಲ್ಲಿ ಕುಂತಾನ್ ತಡಿ ಅಂತ ಹೋಗಿ ಗಿರ್ಮಲಪ್ಪಣ್ಣ ಅಂತ ಹಿಂಗೆ ಮುಟ್ಟಿದ್ರಂತ ಅದ ತಾನ ಕುಂತವ್ರ ಗತೆ ಎದ್ರಂತ ಏನು ಶಿವಪ್ಪ ಎಂತ ಹರಿಗಡಿಸಿದು ಕೈಲಾಸ ಪರ್ವತ ಏರಾಕತ್ತಿದ್ದೆ ಮಗನ ಕೈ ಹಿಡಿದು ಹೇಳದ್ ಬಿಟ್ಟೆಲ್ಲ ಅಷ್ಟ ಅಂದ ಮೇಲೆ ಮುಂದೆ ಗುರು ಸೇವಾದಾಗಿ ಇವ್ರು ನಿರತರಾಗ್ತಾರೆ. ಅವ್ರದ್ದು ಆಸ್ತಿ ಅಂದ್ರೆ ಜಮಖಂಡಿ ಪಟವರ್ಧನ್ ದೇಸಾಯಿ ಆಗಿನ ಕಾಲಕ್ಕೆ ಸಂಸ್ಥಾನಿಕ ಪಟವರ್ಧನ್ ದೇಸಾಯಿ ಆಳ್ತಾ ಇದ್ರು ಜಮಖಂಡಿ. ಇದು ನಮ್ಮ ಭಾಗ ಮುಳುಗುಂದ ಸಂಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಕುಂದಗೋಳ ಪೂರ್ತಿ ತಾಲೂಕು ಕುಂದಗೋಳ ಶಿಗ್ಗಾಂವ್ ಇದೇನು ಬರ್ತದಲ್ಲ ಅದು ಎಲ್ಲ ಜಮಖಂಡಿ ಸಂಸ್ಥಾನಕ್ಕೆ ಸಂಬಂಧಪಟ್ಟಿತ್ತು. ಆ ಜಮಖಂಡಿ ಸಂಸ್ಥಾನವನ್ನ ರಾಜ ಪಟವರ್ಧನ್ ದೇಸಾಯಿ ಆಳ್ತಾ ಇದ್ರು. ಅವನು ಬಿಟ್ರೆ ಎರಡನೇ ಶ್ರೀಮಂತರು ಇವರು ಗಿರ್ಮಲಪ್ಪ ಮೈತ್ರಿ ಅನ್ನೋ ಅಷ್ಟು ದೊಡ್ಡ ಶ್ರೀಮಂತ. ಇಂಗ್ಲೆಂಡಿನ 2-3 ಕಂಪ್ನಿ ಜೊತೆ ಅವ್ರದ್ದು ವ್ಯವಹಾರ. ಅಥಣಿಗೆ ಹೋಗಿ ಅವ್ರು ವ್ಯಾಪಾರ ಮಾಡ್ತಾ ಇದ್ರು. ಅಥಣಿಯಿಂದ ಮುಂಬೈಗೆ ಹೋಗ್ತಿದ್ರು. ಮುಂಬೈದಾಗ ಬ್ರಿಟಿಷರು ಇವ್ರನ್ನ ಏನಂತ ಕರೆದ ಕಾಟನ್ ಕಿಂಗ್ ಅಂತ ಕರೆದ. ಆ ಪರಿ ದೊಡ್ಡ ಶ್ರೀಮಂತ ಆಗ್ತಾನೆ. ಗುರುಗಳು ಒಂದು ಮಾತು ಹೇಳ್ತಾರೆ, ಶ್ರೀಮಂತಿಕೆ ಉಳಿಯುವುದಿಲ್ಲೋ ಅಧ್ಯಾತ್ಮ ಅಷ್ಟ ಉಳಿತೈತಿ. ಉಳಿದವರು ಶ್ರೀಮಂತರಾಗ್ಲಿ, ನೀ ಶ್ರೀಮಂತ ಆಗೋದು ನನಗೆ ಬೇಕಾಗಿಲ್ಲ ಅಂದ್ಬಿಟ್ರೆ ವಿಚಿತ್ರ ಅನ್ನಿಸ್ತೀವಿ. ಶ್ರೀಮಂತಿದ್ದಾಗ ಜೀವನ ಮಾಡೋದು ಬೇರೆ, ಎಲ್ಲ ಕಳ್ಕೊಂಡು ಜೀವನ ಮಾಡೋದು ಬಹಳ ಕಷ್ಟದ ಕೆಲಸ ಐತಿ. ಒಂದ ಮಾತಿಗೆ ನೀ ತೇಲಿಸ್ತಿ ಅಂತಂದ್ರೆ ಜಿಗಿತೇನಪ್ಪ, ಮತ್ತೆ ಮುಳುಗಿಸ್ತಿ ಅಂತಂದ್ರೆ ನಾನು ನಿನ್ನ ಹತ್ರ ಬರೋದಿಲ್ಲ ಅಂತ. ನನ್ ಮ್ಯಾಗ ಭರವಸೆ ಇದ್ರೆ ಜಿಗಿ ಮಗನ, ಈ ಸಾಗರಲ್ಲ ಭವಸಾಗರದಾಗೂ ನೀನ್ ತೇಲಿಸ್ತೇನೆ ಅಂತ ಹೇಳಿದ್ರು. ಆತ್ಮ ನಿನ್ ಮ್ಯಾಗ ನಂಬಿಕೆ ಐತೆ ಅಂತ ಹೇಳಿ ತಿಳ್ಕೊಂಡು ಎಷ್ಟಿತ್ತಲ್ಲ ಆಸ್ತಿ ಅದನ್ನ ದಾನ ಮಾಡ್ಬೇಕು. ಅವ್ರೇನು 5,000 ಎಕರೆ ಭೂಮಿ ದಾನ ಮಾಡಿದ್ರು, ಇವರು ದಾನ ಮಾಡಿದ್ರು. ಸ್ವಲ್ಪ ಇಟ್ಕೊಂಡ್ರಂತ ಆಸೆ ಅನ್ನೋದು ಮನುಷ್ಯ ಆಗಿರ್ತದ. ಸ್ವಲ್ಪ 50 ಎಕರೆ ಜಮೀನು ಇಟ್ಕೊಂಡು ಉಳ್ಕಿದ್ದೆಲ್ಲ ಕೊಟ್ರ, ಮತ್ ಮುಂದೆಲ್ಲ ಮಕ್ಕಳಿಗೆ ಅದು ಬೇಕಾಗತ್ತೆ ಅಂತ ಅಂದ್ರಂತ. ಗುರುವಿನ ಹತ್ರ ಕುಂತ್ರಂತ 50 ಎಕರೆ ಯಾಕೆ ಇಟ್ಕೊಂಡೆಲ್ಲೇ ಅಂದ್ರಂತ. ಮುಂದೆ ಬೇಕಾಕತಿ ಅದನ್ನು ಕಳಿತೇನೆ ಮಗನ ಅಂದ್ರ. 1914 ನೀವು ನೆನ್ಪಿಟ್ಟರಿ, 1914, 18 ಮಹಾಯುದ್ಧಗಳು ನಡೀತಾವ. ಇವರು ಇಂಗ್ಲೆಂಡ್ ಜೊತೆ ಏನಿತ್ತು ವ್ಯಾಪಾರ ಇತ್ತಲ್ಲ, 4 ಹಡಗ ಸಾಸ್ವಿ ಖರೀದಿ ಮಾಡಿದ್ರು. 4 ಹಡಗ ಸಮ ಅಂಕಿ ಬಂದ್ರು ಕೊಡ್ಬೇಕಂತ ಇಟ್ಟಿದ್ರು. ಯುದ್ಧದ ಸಂದರ್ಭದೊಳಗೆ ಎಲ್ಲಾ ವ್ಯಾಪಾರ ಬುಡಮೇಲೆ ಆಗ್ಬೋದು. ಆ 50 ಎಕರೆನೂ ಹೋಗ್ತದ್ರ ಕೊಟ್ಟೆ ಎಲ್ಲಾ ಹೋತೆಪ್ಪ ಅಂತ ಬಂದು ಕುಂತಂತ. ಮತ್ ಮೊದ್ಲ ಕೊಟ್ಟಿದ್ರಿ ಇದನ್ನ ಯಾಕೆ ಮಾಡ್ತಿದ್ನಿ ಅನ್ನೋದು. ಅವಾಗ ಇವರು ಇಂಚಗೇರಿ ಅನ್ನೋ ಊರೊಳಗೆ ಮಠ ಕಟ್ಟಿಸ್ತಾರೆ. ತಮ್ಮ ಸ್ವಂತ ರೊಕ್ಕದಲ್ಲೇ ಗಿರಿಮಲ್ಲೇಶ್ವರ ಮಹಾರಾಜರು ಇಂಚಗೇರಿ ಅನ್ನೋ ಊರಾಗ ಮಠ ಕಟ್ಟಿಸ್ತಾರ. 1903 ಫೆಬ್ರವರಿ 4ನೇ ತಾರೀಕಿಗೆ ಅಲ್ಲಿ ಮಠ ಸ್ಥಾಪನೆ ಆಕತಿ. ಗುರುಲಿಂಗಜಂಗಮ್ಮ ಮಹಾರಾಜರ ಗದ್ದಿಗೆ ಸ್ಥಾಪನೆ ಆಕತಿ. ಶಿವಲಿಂಗಪ್ಪ ಶಿರ್ನಾಳನ್ನ ಇಂಥ 1-2 ಕೋಲಿ ಕಟ್ಟಿಸ್ತಾನೆ ಗುರುಗಳಿಗಿರ. ಹಿಂಗ ಮಠದ ಇತಿಹಾಸ ಚಲೋ ಆಕತಿ. ಇಂಚಗೇರಿ ಮಠ ಕುಸಗಲ್ಲಿಗೆ ಯಾವಾಗಲೂ ಪಾದಯಾತ್ರೆಯಲ್ಲಿ ಬಂದ ಹೋಗಿರ್ತದೆ. ಇಂಚಗೇರಿ ಮಠದ ಪಾದಯಾತ್ರೆ ಇದು ಆ ಕಾಲಕ್ಕೆ ತಯಾರಾಗಿರ್ತಕ್ಕಂಥ ಮಠ. ಅಲ್ಲಿಯ ಗುರುಗಳು ಈ ಗಿರಿಮಲ್ಲೇಶ್ವರ ಮಹಾರಾಜರು ಎಲ್ಲಾ ಜಾತಿಯವ್ರನ್ನು ತಗೊಂಡ. ಕಲ್ಲಾಲ್ರ ಸಮಾಜದಿಂದ ಬಾಳಕೃಷ್ಣ ಮಹಾರಾಜರನ್ನೋರು ತಯಾರಕ್ಕ ಏನ್ರಿ, ಪಂಚಮ ಸಾಲಿಯರಿಂದ ಕಲ್ಮೇಶ್ವರ ಮಹಾರಾಜರು ತಯಾರಕ್ಕ ಏನ್ರಿ, ಬಣಜಿಗರಿಂದ ಮಾಧವಾನಂದ ಪ್ರಭುಗಳಂತ ಹುಬ್ಬಳ್ಳಿಯವರು ಅವ್ರು ತಯಾರಕ್ಕ. ಹಿಂಗೆ ಎಲ್ಲಾ ಸಮಾಜ ಎಷ್ಟು ಸಮುದಾಯದವರು ಬ್ರಾಹ್ಮಣರಿಂದ ಹಿಡ್ಕೊಂಡು ಹೊಲಿಯ 18 ಜಾತಿಯ ಎಲ್ಲಾ ಸಮುದಾಯದವರಿಂದ ಶಿಷ್ಯರನ್ನು ತಗೊಂಡು ಅವ್ರನ್ನ ತಯಾರು ಮಾಡಿ ಅವ್ರನ್ನ ಗುರುಗಳನ್ನಾಗಿ ಮಾಡ್ತಾರೆ. ಮಾಡಿ 1934ನೇ ಇಸ್ವಿ ಒಳಗೆ ಅವ್ರ ದೇಹ ಬಿಡೋ ಸಂದರ್ಭ. ಅದಕ್ಕಿಂತ ಮೊದಲು ಅವ್ರ ಶಿಷ್ಯ 31ರ ದೇಹ ಬಿಡ್ತಾನೆ. ಜಂಗಮ ಜಾತಿ ಅಂತ ತಗೊಂಡಿರ್ತಕ್ಕಂಥ ಸಂಗಮೇಶ್ವರ ಮಹಾರಾಜ ಅವನು ಬದುಕಿದ್ದ 36 ವರ್ಷ. 36 ವರ್ಷದಾಗ ಏನ್ ಮಾಡ್ಕೊಳ್ಳೋದು ಮಾಡಿ ದೇಹ ಬಿಟ್ಟುಬಿಟ್ಟ. ಅವ್ರು ಕೇಳಿದ್ರಂತ ಗಿರಿಮಲ್ಲೇಶ್ವರ ಮಹಾರಾಜ, 100 ವರ್ಷ ಬದುಕ್ತೀವೋ 36 ವರ್ಷ ಬದುಕ್ತೀವೋ? ಅವನ್ 100 ವರ್ಷ ಬದುಕಿದ್ರಿ ಏನು, 36 ವರ್ಷ ಬದುಕಿದ್ರಿ ಏನು? 100 ವರ್ಷ ಬದುಕಿದ್ರೆ ಆಸ್ತಿ ಪಾಸ್ತಿ ಮಾಡ್ತಿ, 1-2 ಹೆಂಡ್ರನ್ನ ಹಾಕಿ 4 ಮನಿ ಕಟ್ತಿದಿ ಇಂಥವೆಲ್ಲ ಹೇಳಿದ್ರಂತ. ಇನ್ನು 36 ವರ್ಷ ಗುರುವಿಂದ ಬೆಳೆಸ್ತಿ ಅಂತ.
ನನಗೆ ಮನಿದ 300 ವರ್ಷ ಬದುಕು ಆಸೆ ಇಲ್ಲಪ್ಪ, 36 ವರ್ಷ ಸಾಕು. ಮತ್ ನನ್ನ ಕೊನೆ ಆಸೆ ಏನೈತಂದ್ರೆ ನಿನ್ನ ತೊಡಿ ಮ್ಯಾಗ ನಾ ಜೀವ ಬಿಡ್ಬೇಕು, ನಾನು ಅಲ್ಲಿ ಇಲ್ಲಿ ದೇಹ ಬಿಡಿಸ್ಬೇಡ. ಆತ ಒಪ್ಕೊಂಡ್ರು. ಎಷ್ಟು ಸೇವೆ ಮಾಡ್ತಾನಂದ್ರೆ 20 ವರ್ಷದ ಹುಡುಗ ಒಂದು 16 ವರ್ಷಗಳ ಕಾಲ ಗುರುವಿನ ಸೇವಾ. ಗುರುಗಳು ಎಲ್ಲಿ ಹೋಗ್ತಾರ ಅವ್ರು ಅಲ್ಲಿ ಪ್ರಸಾದ ಮಾಡ್ತಿರ್ಲಿಲ್ಲ. ಇವ್ ಸ್ವತಃ ಜಂಗಮ ಇದ್ದ ಸಂಗಪ್ಪ ಅಂಬಲಿ ಮಾಡ್ಬೇಕು, ಅಂಬಲಿ ಗಡಿಗೆ ಹೊತ್ಕೊಂಡು ಹೋಗ್ಬೇಕು. ಎಲ್ಲಿ ಪ್ರವಚನ ಇರ್ತೈತೆ ಅಲ್ಲಿ ಪ್ರವಚನ ಮುಗಿದ್ಮೇಲೆ ಅವ್ರು ಸ್ನಾನ ಮಾಡಿ ಪ್ರಸಾದ ಮಾಡ್ತಿದ್ರು. ಹಿಂಗ ಅಂಬ್ಲಿನ ಊಟ ಮಾಡ್ತಿದ್ರು, ಮಣ್ಣಿನ ಪರಾಯಣದಾಗ ಊಟ ಮಾಡ್ತಿದ್ರು. ಯಾವ ಜಮಖಂಡಿ ಗಿರಿಮಲ್ಲೇಶ ಬಂಗಾರ ತಟ್ಟಿ ಒಳಗೆ ಊಟ ಮಾಡ್ತಿದ್ನು, ಮಣ್ಣಿನ ಪರಾಯಣದಾಗ ಊಟ ಮಾಡ್ತಿದ್ನು. ದೊಡ್ಡ ಶ್ರೀಮಂತ ಏನ್ರಿ. ಇಂಗ್ಲೆಂಡ್ದಿಂದ ಇಸ್ತ್ರಿ ಆಗಿ ಬರ್ತಿದ್ದ ಅವ್ನ ಅರಿವಿ. ಈಗ ಊಟದೋತ್ರಕ್ಕೂ ಗಂಟ್ ಹಾಕೊಂಡು ಜೀವನ ಮಾಡಕತ್ತಿದ್ದ. ಅವಾಗ ಒಂದ್ಸಲ ಬಂದು ಕೇಳಿದ್ರಂತ ಕನಸಿನಾಗ. ಅಷ್ಟೊತ್ತಿಗೆ ದೇಹ ಬಿಟ್ಟಿದ್ರು ಗುರುಗಳು. ಗಿರಿಮಲ್ಲೇಶ ಮತ್ತ ಶ್ರೀಮಂತಿಕೆ ಗುರುವಿನಿಂದ ಹೋತಂತ ಹೇಳಿ ಏನ್ರ ಮನಸ್ಸಿನಾಗ ಬಂದೈತಿ ನಂದು, ಬೇಕಂದ್ರೆ ಮತ್ತೆ ಈಗ ನಾಳೆ ಕೊಡ್ತೇನೆ ಅಂದ್ರ. ಕಾಡಪ್ಪ, ಹೊರಗಿನ ಮಹಾರಾಜಿಗೆ ತೆಗೆದು ಒಳಗಿನ ಮಹಾರಾಜಿಗೆ ಹಚ್ಚಿ, ಒಳಗಿನ ಮಹಾರಾಜನ ಚಲೋ ಅದನ, ಹೊರಗಿನ ಮಹಾರಾಜ್ ಸರಿ ಇಲ್ಲ ಎಷ್ಟು ಹೇಳಿದ ಸಾಕು.